ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅದಕ್ಕೆ ಬಟ್ಟೆಗಳನ್ನ ಸಪ್ರೇಟು ಎತ್ತಿಟ್ಕೊಂಡಿದ್ದೀನಿ, ಪೀಸ್ಗಳನ್ನ ಎತ್ತಿಟ್ಕೊಂಡು ಮೊದಲಿಗೆ ಇಲ್ಲಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ನಾರ್ಮಲ್ ಪೀಸ್ ಅಲ್ಲದೇ ಎಕ್ಸ್ಟ್ರಾ 2 ಪೀಸನ್ನು ನಾನಿಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪೀಸ್ನ ಮೇಲೆ ಇಟ್ಕೊಂಡು ಈಗ ತಿರುಗಿಸ್ಬಿಟ್ಟು ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. 75 ಸೆಂಟಿಮೀಟರ್ ಬಟ್ಟೆನಲ್ಲಿ ನಾನಿಲ್ಲಿ ಬ್ಲೌಸ್ಗೆ ಕಟ್ ಮಾಡ್ಕೊಂಡಿರೋದು. ಅದಕ್ಕೆ ಒಳಭಾಗಕ್ಕೆ ಅದೇ ಕಲರ್ ಬಟ್ಟೆ ಸಾಕಾಗಲಿಲ್ಲ, ಅದಕ್ಕೆ ನಾನಿಲ್ಲಿ ಬೇರೆ ಕಲರ್ದು ಹೆಚ್ಚು ಕಮ್ಮಿ ಇದಕ್ಕೆ ಹೊಂದಾಣಿಕೆ ಆಗೋಂಥ ಕಲರ್ ನೋಡಿ ಈ ಕಲರ್ನ ನಾನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನು ನೆಕ್ಸ್ಟು ಸ್ಲೀವ್ನ ಒಂದು ಭಾಗವನ್ನು ಸ್ಟಿಚ್ ಮಾಡ್ಕೊಬೇಕು. ಸ್ಲೀವ್ನ ಇಲ್ಲಿ ಬರೀ 1/4 ಇಂಚು ಗ್ಯಾಪ್ಗೆ ನಾನಿಲ್ಲಿ 1/4 ಇಂಚಷ್ಟು ಮಡಚಿಬಿಟ್ಟು ಸ್ಟಿಚ್ ಮಾಡ್ತಿದ್ದೀನಿ. ಬಟ್ಟೆ ಬರೀ 3/4 ಮೀಟ್ರ್ ಅಷ್ಟೇ ಇರೋದಕ್ಕೆ 1/4 ಇಂಚ್ ಮಾತ್ರ ಮಡಚಿದ್ದೀನಿ. ಜಾಸ್ತಿ ಇದ್ದರೆ ಬೇಕಿದ್ದರೆ ಒಂದು ಅರ್ಧ ಇಂಚೋ 3/4 ಇಂಚೋ ಮಡ್ಚ್ಕೊಬೋದು. ಈಗ ನೋಡಿ, ಈಗ ನಾನು 3/4 ಇಂಚಷ್ಟು ಮಡ್ಚ್ಕೊಂಡು ಮೇಲ್ಗಡೆಗೆ ಮತ್ತೆ ಪುನಃ ಇನ್ನೊಂದು ಡಮ್ಮಿ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಹೆಮ್ಮಿಂಗ್ ಮಾಡಿದ ಮೇಲೆ ಈ ಸ್ಟಿಚ್ಚನ್ನ ಬಿಚ್ಚಬೇಕು. ಅದಕ್ಕೆ ನಾನಿಲ್ಲಿ 2 ಕಡೆ ಸ್ಲೀವ್ಗೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇನ್ನು ಬ್ಯಾಕ್ ಪೋರ್ಷನ್ನ ಸ್ಟಿಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಬಟ್ಟೆ ಕಡಿಮೆ ಆಗಿದೆ, ಅದಕ್ಕೆ ನಾನಿಲ್ಲಿ ಪ್ಯಾಚನ್ನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಸೈಡಿಗೆ ಪ್ಯಾಚ್ ಹಾಕ್ಕೊಂಡ್ರೆ ಹೊರಗಡೆಗೆ ಸ್ಟಿಚ್ಚು ಕಾಣೋದಿಲ್ಲ, ಅದಕ್ಕೆ ನಾನಿಲ್ಲಿ ಸೈಡಿಗೆ ಪ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ರೀತಿಯೂ ಕಟ್ ಮಾಡ್ಬೋದು, ಮಾಡಿದರೆ ಹೊರಗಡೆಗೆ ಪ್ಯಾಚ್ ಕಾಣುತ್ತೆ. ಅದಕ್ಕೆ ನಾನು ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಕ್ಸ್ಟ್ರಾ ಪ್ಯಾಚು 1/4 ಇಂಚು ಇದೆ ಇಲ್ಲಿಂದ ಇಲ್ಲಿಗೆ. ಈಗ ಅದೇ ರೀತಿ ಇನ್ನೊಂದು ಸೈಡ್ ಕೂಡ ನಾನು ಪ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಸ್ಟಿಚ್ಚನ್ನು ಹಾಕ್ಕೊಂಡು ಕರೆಕ್ಟ್ ಮಾಡಿಕೊಂಡು ಈಗ ಮುಂಭಾಗವನ್ನು ಕೂಡ ಅದೇ ರೀತಿ ಎಕ್ಸ್ಟ್ರಾ ಪ್ಯಾಚ್ ಹಾಕಿ ನೋಡಿ ಇಲ್ಲಿ ಈ ರೀತಿ ಕರೆಕ್ಟಾಗಿ ಒಂದೇ ಅಳತೆಗೆ ನಾನಿಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಡಾಟ್ಸನ್ನು ಆಲ್ರೆಡಿ ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅದೇ ರೀತಿಯಾಗಿ ನಾನು 4 ಭಾಗಗಳಲ್ಲಿ 4 ಡಾಟ್ಸ್ ಆಗಿರೋದಕ್ಕೆ ಸ್ಟಿಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿ ಇಟ್ಕೊಂಡಿದ್ದೀನಿ. 2 ಕಡೆ ಇದೇ ರೀತಿ ಸ್ಟಿಚ್ಚನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನು ನೆಕ್ಸ್ಟು ಕ್ರಾಸ್ ಬೆಲ್ಟನ್ನು ಜಾಯಿಂಟ್ ಮಾಡಬೇಕು. ಕ್ರಾಸ್ ಬೆಲ್ಟನ್ನು ನೋಡಿ ಈ ರೀತಿ ನಾನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಸೀದಾ ಪೀಸ್ನ ಮೇಲೆ ನಾವು ಈ ಒಂದು ಕ್ರಾಸ್ ಬೆಲ್ಟನ್ನು ಉಲ್ಟಾ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ನೋಡಿ ಯಾವ ರೀತಿ ಬಂದಿದೆ ಅಂತ. ಬೇಕಂದರೆ ಇನ್ನೊಂದು ಸ್ಟಿಚ್ ಕೂಡ ಮಾಡ್ಕೊಬೋದು. ನಾನು ಇನ್ನೊಂದು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ಸೇಫ್ಟಿಗೆ. ಈಗ ನೋಡಿ, ಒಂದು ಸೈಡ್ ಫುಲ್ಲು ರೆಡಿ ಆಗಿದೆ. ಅದೇ ರೀತಿ ಇನ್ನೊಂದು ಭಾಗವನ್ನು ಕೂಡ ನಾನಿಲ್ಲಿ ಜಾಯಿಂಟ್ ಮಾಡಿ ಸ್ಟಿಚ್ಚನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ಇನ್ನು ನೆಕ್ಸ್ಟು ಬ್ಯಾಕ್ ಸೈಡು ಬ್ಯಾಕ್ ಪೋರ್ಷನ್ನ ಈಗ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಮೇಲ್ಭಾಗದಿಂದ ಕರೆಕ್ಟಾಗಿ ನಾವು ಇಟ್ಕೊಬೇಕು. ಲೆಫ್ಟು ರೈಟು ಪೀಸು ಆಚೆ ಈಚೆ ಆಗದಂಗೆ ನಾವು ನೋಡಿಕೊಂಡು ಇಟ್ಕೊಬೇಕು. ಬಿಗಿನರ್ಸ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೋಡಿಕೊಂಡೆ ಈ ಒಂದು ಶೋಲ್ಡ್ರನ್ನ ಜಾಯಿಂಟ್ನ ಮಾಡಬೇಕು. ಅರ್ಧ ಇಂಚು ಗ್ಯಾಪ್ ಇಟ್ಕೊಂಡು ನಾನಿಲ್ಲಿ ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ. ಇವಾಗ ಇನ್ನು 2 ಕಡೆ ಸ್ಲೀವ್ನ ಜಾಯಿಂಟ್ ಮಾಡಬೇಕು. ಲೆಫ್ಟು ರೈಟು ಈ ಒಂದು ಭಾಗವನ್ನು ಕರೆಕ್ಟಾಗಿ ನೋಡಿಕೊಂಡು ಶೇಪ್ ತೆಗೆದು ಇಟ್ಕೊಂಡಿರ್ತಕ್ಕಂತಹ ಭಾಗ ನೋಡಿ ಈ ರೀತಿಯಾಗಿ ನೋಡ್ಕೊಬೇಕು. ನೋಡಿಕೊಂಡು ಅದು ಲೆಫ್ಟು ಮತ್ತು ರೈಟು 2 ಕಡೆಗೆ ಆಯಾಯ ಪೀಸ್ಗಳನ್ನೇ ನಾವು ಸ್ಟಿಚ್ ಮಾಡಬೇಕು. ಉಲ್ಟಾ ಆಗಬಾರ್ದು. ಲೆಫ್ಟ್ದು ತಗೊಂಡೋಗಿ ರೈಟಿಗೆ, ರೈಟು ತಗೊಂಡೋಗಿ ಲೆಫ್ಟಿಗೆ ಮಾಡಬಾರ್ದು, ಪ್ರಾಬ್ಲಮ್ ಆಗುತ್ತೆ. ಮತ್ತು ಹಾಕುವಾಗ ಶೇಪ್ ಔಟ್ ಆಗಿರುತ್ತೆ. ನೋಡಿ, ನಾನು ಸೆಂಟ್ರಿಂದ ಸ್ಟಿಚ್ ಮಾಡಿಬಿಟ್ಟು ಈಚೆ ಕಡೆಯಿಂದ ಕೂಡ ಸ್ಟಿಚ್ ಮಾಡಿದ್ದೀನಿ. ಸೆಂಟ್ರಿಂದ ಸ್ಟಿಚ್ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಕೂರುತ್ತೆ ಸ್ಲೀವು, ಅದಕ್ಕೋಸ್ಕರ. ಅದೇ ರೀತಿ ಇನ್ನೊಂದು ಸ್ಟಿಚ್ಚನ್ನು ಹಾಕಿ ನೋಡಿ ಇಲ್ಲಿ ಈ ರೀತಿ ಬಂದಿದೆ. ನೆಕ್ಸ್ಟು ಈಗ ಕಾಜಾ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿಯನ್ನು ನಾವು ಸ್ಟಿಚ್ ಮಾಡಬೇಕು. ಮೊದಲಿಗೆ ಇಲ್ಲಿ ನಾನು ಹುಕ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡ್ತಿದ್ದೀನಿ. ತುಂಬ ಈಸಿ. ನೋಡಿ ಈ ರೀತಿ ಬಟ್ಟೆಯನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡಿ ಇಟ್ಕೊಂಡು ಡಬಲ್ ಫೋಲ್ಡಿಂಗು ಅದನ್ನು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿ ಮತ್ತು ಅದೇ ರೀತಿ ಮಧ್ಯಭಾಗಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕಿ ನೋಡಿ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳೋದು. ಈಗ ನೋಡಿ ಈ ರೀತಿ ಹುಕ್ಸ್ ಪಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನು ನೆಕ್ಸ್ಟು ಕಾಜಾ ಪಟ್ಟಿ
ಮಿಷಿನ್ ಕಾಜಾವನ್ನು ನಾನಿಲ್ಲಿ ಸ್ಟಿಚ್ ಮಾಡ್ತಿರೋದು. ಕೈ ಕಾಜಾ ಬೇಕು ಅಂದರೆ ನಿಮ್ಮ ಆಪ್ಷನ್ನು, ಕೈ ಕಾಜಾ ಕೂಡ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಎಲ್ಲವನ್ನು ತೋರ್ಸೋಕ್ಕೆ ಹೋಗೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಗಂಟೆಗಟ್ಟಲೆ ಹೋಗುತ್ತೆ. ಅದನ್ನೇ ಇಲ್ಲಿ ನಾನು ಒಂದೇ ಒಂದು ಕಾಜಾ ಮಾತ್ರ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಅರ್ಥ ಆಗಿಲ್ಲ ಅಂತ ಹೇಳೋರು ಹುಕ್ಸ್ ಪಟ್ಟಿದು ಮತ್ತು ಕಾಜಾ ಪಟ್ಟಿದು ವೀಡಿಯೋಸ್ನ ನನ್ನದೇ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ನೋಡಿ, ಈಗ ಈ ರೀತಿ ಒಂದು 1/4 ಇಂಚ್ ಗ್ಯಾಪಿಗೆ ನಾನಿಲ್ಲಿ ಮೊದಲಿಗೆ ಮಾರ್ಕ್ ಮಾಡಿಟ್ಕೊಂಡು ಮಿಷಿನ್ ಕಾಜಾವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇನ್ನು ನೆಕ್ಸ್ಟ್ ಬಾಡಿ ಫಿಟ್ಟಿಂಗಿಗೆ ನಾನಿಲ್ಲಿ ಅಳತೆ ಬ್ಲೌಸ್ನ ನೋಡಿಬಿಟ್ಟು ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ಬಾಡಿ ಮೆಜರ್ಮೆಂಟ್ ಆದರೆ ನೀವು ಆ ಬಾಡಿ ಮೆಜರ್ಮೆಂಟಿಗೆ ತಕ್ಕಂಗೆ ಮಾರ್ಕನ್ನು ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿರಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ, ನಾನು ಏನು ಎಕ್ಸ್ಟ್ರಾ ಪ್ಯಾಚನ್ನು ಕೊಟ್ಟಿದ್ದೀನೋ ಅದು ಈ ಒಂದು ಸ್ಟಿಚ್ನ ಈ ಒಂದು ಭಾಗದಲ್ಲೇ ಹೋಗಿದೆ ನೋಡಿ. ಈಗ ಹೊರಭಾಗದಲ್ಲಿ ನೋಡಿ ಪ್ಯಾಚು ಕಾಣಿಸ್ತಾ ಇಲ್ಲ, ಎಲ್ಲೂ ಕೂಡ ಪ್ಯಾಚು ಕಾಣೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಒಳಭಾಗಕ್ಕೆ ಸೇರಿಕೊಂಡಿರುತ್ತೆ ನೋಡಿ ಹೀಗೆ. ಈಗ ಇನ್ನು ನೆಕ್ಸ್ಟು ಬ್ಯಾಕಲ್ಲಿ ನಾನು ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಡಮ್ಮಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಬ್ಯಾಕ್ ಡಾಟ್ಸ್ ಹಿಡಿಯೋದಕ್ಕೆ ತುಂಬ ಈಸಿ ಆಗುತ್ತೆ ನಮಗೆ. ನಿಮ್ಮ ಒಂದು ಕಸ್ಟಮರ್ನ ಸೊಂಟದ ಅಳತೆಯನ್ನು ನೋಡಿಕೊಂಡು ನೀವು ಬ್ಯಾಕ್ ಡಾಟ್ಸನ್ನು ಇಟ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ಅಳತೆ ಮಾಡಿ ಟಿಕ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇನ್ನು ನೆಕ್ಸ್ಟ್ ನಿಮಗೆ ಎಷ್ಟು ಸ್ಟಿಚಸ್ ಬೇಕೋ ಎಕ್ಸ್ಟ್ರಾ ಅಷ್ಟನ್ನು ನೀವು ಹಾಕ್ಕೊಬೋದು, ಅದು ನಿಮ್ಮ ಆಪ್ಷನ್ನು. ಈಗ ಒಳಗಡೆದು ಸ್ಟಿಚಸ್ ಎಲ್ಲ ಆಗಿದೆ. ಈಗ ಇನ್ನು ಏನಿದ್ರೂ ಕೂಡ ಹೆಮ್ಮಿಂಗ್ ಪಟ್ಟಿ ಜಾಯಿಂಟ್ ಮಾಡೋದು. ಇಲ್ಲಿ ನಾನು ಕ್ರಾಸ್ ಪೀಸನ್ನು ತಗೊಂಡು ನೋಡಿ ಇಲ್ಲಿ ಸಿಂಗಲ್ ಆಗಿ ಮೊದಲಿಗೆ ಒಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೊಂಡು ನೆಕ್ಸ್ಟಿಗೆ ಈ ರೀತಿ ಫೋಲ್ಡಿಂಗನ್ನು ಮಾಡಿಬಿಟ್ಟು ಇಲ್ಲಿ ನಾನು ಪುನಃ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಹೆಮ್ಮಿಂಗ್ ಪಟ್ಟಿಯನ್ನು ಇಟ್ಟರೆ ಟೋಟಲ್ ಬ್ಲೌಸ್ನ ಒಂದು ಫಿನಿಶಿಂಗು ಮುಗ್ದೋಗುತ್ತೆ. ನೋಡಿ, ತುಂಬ ಈಸಿಯಾಗಿ ಬೇಗ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ಚನ್ನು ಮಾಡ್ಬೋದು. ಎಲ್ಲರೂ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಮತ್ತು ಬೇಗ ಕೂಡ ಸ್ಟಿಚ್ ಮಾಡ್ಬೋದು. ಈ ಒಂದು ಮೆಥಡನ್ನು ಯೂಸ್ ಮಾಡೋದ್ರಿಂದ ಪ್ಯಾಚ್ ಕೂಡ ಹೊರಗಡೆ ಕಾಣೋದಿಲ್ಲ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬೈ.